ಯಾರದು? ಯಾರದು? ಗುಡ್ ಪಾಯಿಂಟ್. ಅಲ್ಲ, ನಾರಂತ ನಿಮ್ಗೆ ಗೊತ್ತಿಲ್ವಾ? ಹೋಗ್ಲಿ, ಯಾಕೆಂದ್ರೆ ಎಷ್ಟಾದ್ರೂ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲ, ಗೊತ್ತಿದ್ರು ಯಾರಂತ ಕೇಳ್ತಾರೆ. ಅದೆಲ್ಲ ಇರಲಿ, ನೀವು ಇಲ್ಲಿಗೆ ಬಂದ ಕೆಲಸವೇನು ಮೊದಲು ಹೇಳಿ. ಸುಮ್ಮನೆ ತಲೆಯೆಲ್ಲ ಮಾತನಾಡಬೇಡಿ. ವಂಡರ್ಫುಲ್ ಆಗಿ ಮಾತಾಡ್ತೀರಾ ಸಂತೋಷ್ ಕುಮಾರ್. ಅಲ್ಲ, ನಾನ್ ಬಂದಿರೋದು ಯಾಕೆಂತ ನಿಮ್ಗೆ ಗೊತ್ತಿಲ್ವಾ? ನೋಡಿ, ನಮ್ಮ ಸ್ಟೇಷನ್ಗೆ ಯಾರೇ ಬಂದ್ರು ಮೊದಲು ನನ್ನನ್ನ ಭೇಟಿಯಾಗಿ ಆಮೇಲೆ ಸ್ಟೇಷನ್ಗೆ ಹೋಗ್ತಿದ್ರು. ಪಾಪ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಹೀಗಾಗಿ ನನಗ್ ಮೀಟ್ ಆಗದೆ ಸ್ಟೇಷನ್ಗೆ ಹೋಗಿದ್ರಿ. ನನ್ ಮೀಟ್ ಆಗ್ಲಿಲ್ಲ, ಹೀಗಾಗಿ ನಾನೇ ಬಂದ್ಬಿಟ್ಟೆ. ಕಾರಣ ನೋಡಿ ಸಂತೋಷ್ ಕುಮಾರ್ ಅವರೇ, ನಮ್ಮೂರು ಈ ತಾಲೂಕಿನಲ್ಲೇ, ಈ ತಾಲೂಕು ನಮ್ಮ ಕರ್ನಾಟಕದಲ್ಲೇ ರಾಮರಾಜ ಅಂತ ಬಹಳ ಪ್ರಸಿದ್ಧಿಯಾಗಿದೆ. ಆದ್ರೆ ಇತ್ತೀಚೆಗೆ ಅದೆಲ್ಲಿಂದಲೂ ಗುಂಡಾಗಳು ಬರ್ತಾರೆ. ಒಬ್ಬ ಗಾಂಧಿ ಅಂತಾನೆ, ಮತ್ತೊಬ್ಬ ನೆಹರು ಅಂತಾನೆ ಬರ್ತಾರೆ. ನಮ್ಮಂತ ಕೋಟ್ಯಾಧೀಶರನ್ನ ಬೆದರಿಸ್ತಾರೆ, ಹಣ ಕೇಳಕ್ಕೆ ಪ್ರಯತ್ನ ಪಡ್ತಾರೆ. ನಾವೇನಾದ್ರೂ ತಿರುಗಿ ನಿಂತ್ರೆ ಚಾಕು ಚೂರಿಂದ ಕೊಲೆ ಮಾಡ್ತಾರೆ. ಯಾರಿಗೆ ಬದಲಾಯಿಸಿದ್ದಾರೆ, ಯಾರನ್ನು ಕೊಲೆ ಮಾಡಿದ್ದಾರೆ ಅಂತವರಿಗೆ ಬಂದು ಕಂಪ್ಲೇಂಟ್ ಮಾಡಬೇಕೆನ್ನೋದು ಚೆನ್ನಾಗಿ ಗೊತ್ತಿದೆ. ನೀನ್ಯಾರೆಂದು ನನಗೆ ಚೆನ್ನಾಗಿ ಗೊತ್ತು. ಮೊದಲು ಇಲ್ಲಿಂದ ರೈಟ್ ಹೇಳು. ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಕೊಡಲಿಕ್ಕೆ ನೀನೇನು ನನ್ನ ಸ್ನೇಹಿತನೋ, ಸಂಬಂಧಿಕನೋ, ಇಲ್ಲ ನನ್ನ ಅತಿಥಿನೋ? ಹೋಗಲೇ ಹೋಗು. ಏನಂದ್ರೆ ಇನ್ಸ್ಪೆಕ್ಟರ್, ಈ ಪ್ರಖ್ಯಾತರನ್ನ ಎದುರು ಹಾಕೋಬೇಡ. ನೋಡು, ಈ ಪ್ರಖ್ಯಾತರನ್ನ ಎದುರು ಹಾಕೊಂಡವರು ಯಾರು ಈ ಊರಲ್ಲಿ ಕಾಲೂರಿ ನಿಂತಿಲ್ಲ. ತಾಳ್ಮೆಯಿಂದ ತಿಳಿಸಿದರೆ ತಲೆ ಎಲ್ಲ ಮಾತಾಡ್ತೀಯ. ಏನು ಪ್ರಖ್ಯಾತನನ್ನು ಕೆಣಕಿದವರು ಕಾಲೂರಿ ನಿಂತಿಲ್ಲ. ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಕೆಣಕಿದವರ ಕಾಲು ತೆಗೆದೇ ಬಿಟ್ಟಿಲ್ಲ. ಏನು ನನಗೆ ಸವಾಲಾಗ್ತೀಯ? ಸವಾಲಷ್ಟೇ ಅಲ್ಲ, ಪ್ರಾಮಿಸ್ ಮಾಡಿ ಹಾಕಿನಿ, ನಿಮ್ಮಂತವರನ್ನು ನಾನೆಂದು ಸುಮ್ಮನೆ ಬಿಟ್ಟಿಲ್ಲ. ಇನ್ಸ್ಪೆಕ್ಟರ್, ಮೊದಲು ಯಾವುದೇ ಪೊಲೀಸ್ ಆಫೀಸರ್ ಬಂದ್ರು ಮೊದಲು ಹೇಳೋ ಮಾತು ಇದೆ, ನಾನು ಹಾಗೆ ನಾನು ಹೀಗೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮಂತ ಕೋಟ್ಯಾಧೀಶ್ವರರು ಕೊಡೋ ದುಡ್ಡು, ಲಂಚ, ಇದಕ್ಕೆ ನಾವು ಹೇಳಿದಾಗೆ ಕುಣಿತಾರೆ. ನಾವು ಹೇಳಿದಾಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ತಾರೆ ನಿಮ್ಮಂತ ದಕ್ಷ ಅಧಿಕಾರಿಗಳು. ಲಂಚಕ್ಕಾಗಿ ನಿಮ್ಮಂತ ನಾಯಿಗಳ ಮುಂದೆ ಕೈಚಾಚಿ ನೀವು ಹೇಳಿದಂತೆ ತಲೆ ಅಲ್ಲಾಡಿಸುವ ಮೂರ್ಖ ನಾನಲ್ಲ. ಪ್ರಖ್ಯಾತ್, ನಿಮ್ಮಂತ ಕಾಮದ ಕುದಿಗಳ ಕೈಗೆ ಬೇಡಿ ಹಾಕಿ ಎಳೆದು ತಂದು ಜೀವಂತ ಸೀಳುವ ಸಿಂಹ ನಾನು. ಹೋಗಲೇ, ಪಟ್ಟಿ ತಿಂದು ದುಡ್ಡು ಮಾಡಿದ ದಡ್ಡ. ಇನ್ಸ್ಪೆಕ್ಟರ್, ದಡ್ಡ ಅಂತ ಬಾಯಿ ಬಂದಂಗೆ ಬೊಗಳಬೇಡ. ನಾನ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಇನ್ನೊಂದು ತಿಳ್ಕೊ, ನಿಮ್ಮಂತ ಅಧಿಕಾರಿಗಳನ್ನ ಹೇಗೆ ಆಟ ಆಡಿಸ್ಬೇಕು ಅನ್ನೋದು ನನಗೆ ಗೊತ್ತು. ಅದಕ್ಕೆ ಕಾಲ ಮಿಂಚು ಮುನ್ನ ನೀನು ಸುಧಾರಿಸ್ಕೋ, ಇಲ್ಲ ಅಂದ್ರೆ ನನ್ನ ಕೈಯಿಂದಲೇ ಹೋಗುತ್ತೆ ನಿನ್ನ ಪ್ರಾಣ. ಪ್ರಾಣದ ಹಂಗು ತೊರೆದು ಬರೀ ನಿಮ್ಮಂತ ತಲೆ ಇರುಕರ ತಲೆ ತೆಗೆಯಲು ಆಟ ತೊಟ್ಟ ಗಂಟುಗಳಿಗೆ ಪ್ರಾಣದ ಬೆದರಿಕೆ ಹೇಳುವ ಏಟಿಗನಸೆ. ಮಾನವನ ನೆಪದಲ್ಲಿ ನರನಾಗರಾಗಿ ಮೆರೆಯುತ್ತಿರುವ ನಿಮ್ಮಂತ ರಾಕ್ಷಸರನ್ನು ಹೋರಾಡಿ ನಿಮ್ಮಂತವರನ್ನು ಸಂಹರಿಸುವುದೇ ಈ ಇನ್ಸ್ಪೆಕ್ಟರ್ನ ಮುಖ್ಯ ಗುರಿ.
ಋಷಿ ಹರಿಬಿಸಿ ರಕ್ತವನ್ನು ಕುಡಿದು ಗಿರಿ ಪರ್ವತವನ್ನು ಏರಿ ನನರಚ್ಚಿ ನಡುತ್ತುತ್ತಾನೆ ಈ ಪುಂಡ ಪುರುಷರ ಖಂಡ ಬಂದ ತನದಿಂದ ಪುಂಡರ ಗಂಡ ಎಂದು ನಡೆಯುತ್ತಿನ ಧರ್ಮಗಿರಿ ದಂಡ ಇಂದು ಈ ಸೂರ್ಯನ ಸರ್ಪೋಸ್ತದ ಬಿಡುದು ಸಿಡಿಲ ಪಡೆದು ಸತ್ತು ನರಕದ ದಾರಿ ಹಿಡಿದ ಈ ಸೂರ್ಯನ ವೇಷಭೂಷಣವೇ ತಿಳಿಯಲು ಹೊರದು ಈ ಸಣ್ಣ ಸಮಾಜಕ್ಕೆ ಅದಕ್ಕೋಸ್ಕರ ಸಿಡಿಗೆದ್ದು ನಿಂತಿದ್ದಾನೆ ಈ ಸೂರ್ಯ ಮನಸ್ಸು ಮಾಡಿದರೆ ಉಗ್ರ ಲೋಕರನ್ನು ಬಲ ತೆಗೆದುಕೊಳ್ಳಬೇಕೆಂದರೆ ಸುಟ್ಟು ಕರುಣೆ ಇಲ್ಲದ ಕಟುಕರ ದೇಹದಲ್ಲಿಯ ಕಂದವನ್ನು ನಮ್ಮೆಡೆಯಲ್ಲಿ ಗುಪ್ತ ವಿಷಯವನ್ನು ಸುತ್ತವಾಗಿಟ್ಟುಕೊಂಡು ಬ್ರಹ್ಮಾಂಡವನ್ನು ಕಿತ್ತು ಹಾಕುತ್ತಿರುವೆ ನಾ ಕತ್ತರಿಸಿ ಹೋಗಬೇಕೆಂದ ಕೊಲೆಗಾರನನ್ನು ಕ್ಷಣದಲ್ಲಿ ಕಂಡರೆ ಅವನ ಪಾಪದ ಪಿಂಡವನ್ನು ತುಂಡರಿಸಿ ನನ್ನ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ಶಾಂತಿ ನೀಡುವೆ. ಯಾವುದೋ ಒಂದು ಹೊಸ ಬಣ್ಣದ ಹೆಣ್ಣು ವಜ್ರದಂತೆ ಹೊಳೆಯುತ್ತಾ ಕಾಲ್ ಮಿಂಚಿನಂತೆ ಮಿಂಚುತ್ತಾ ಬಂತಲ್ಲ, ಯಾರು ಬಂತು? ಸುಂದ್ರಿ. ನಾನು ಸುಂದ್ರಿ ಅಲ್ವೋ? ನಾನು ಮೈತ್ರ. ಮೈತ್ರ? ಮೈತ್ರ, ನಾನು ನೋಡಿದ್ದೆ ಬೆಟ್ಟ ಮೊದಲು ನಿನ್ನಂತ ಸುಂದರ ಭಾವಚಿತ್ರ. ಹಲೋ, ಇದೇನಿದು ನನಗೆ ಬಲು ವಿಚಿತ್ರ. ಯಾರು ನೀನು? ನಾನ್ಯಾರು? ಸತ್ಯ ಧರ್ಮವನ್ನು ಧರ್ಮದ ಬೆನ್ನೆಲುಬು ಕರ್ಮವನ್ನು ಕತ್ತರಿಸುವ ಸುಸಂಸ್ಕೃತ ಹೆಣ್ಣಿನ ಧರ್ಮ ಪಾಲಿಸುವವರಿಗೆ ಅಣ್ಣ ತಮ್ಮ. ನಿನ್ನಂತ ಅರ್ಧ ಬಟ್ಟೆ ತೊಟ್ಟು ಈ ನಿನ್ನ ಶರೀರದ ಸೌಂದರ್ಯವನ್ನು ನನ್ನಂತ ಯಂಗ್ಮೆನರು ನೋಡಿ ಬೆನ್ನತ್ತಿ ಕಾಡಿ ತಲೆ ಕೆಡಲಿ ಅಂತ ತಿಳಿದಿದೆ. ನಿನ್ನಂತ ರೂಪಸಿಗೆ ರಸಿಕ ನಾನು. ಮುಚ್ಚಿರ ಬಾಯ್ನ. ಏನಂದ್ರೆ ನೀನು? ಸತ್ಯ ನ್ಯಾಯ ಧರ್ಮ, ಸತ್ಯ ನ್ಯಾಯದ ಧರ್ಮದ ಬೆನ್ನೆಲುಬು ಅಂತ ಬಾಯಿಗೆ ಬಂದ ಹಾಗೆ ಹೊಗಳಿದ ನೀನು ಅಮಾಯಕ ಹೆಣ್ಣು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ತಡೆದವಳಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೀಯಲ್ಲ. ಒಬ್ಬ ಮನುಷ್ಯನೇನು? ಮೊದಲು ಮರ್ಯಾದೆ ಕೊಟ್ಟು ಮಾತಾಡು. ಕೊಡ್ತೀನಿ, ಮರ್ಯಾದೆನೇ ಕೊಡ್ತೀನಿ. ಎಲ್ಲಿ ಕೊಡ್ಲಿ ಮರ್ಯಾದೆ? ಏನಂದ್ಯೋ? ನಿನ್ನ ಮರ್ಯಾದೆನೇ ಕೊಟ್ಟಿಲ್ಲದ ಹೆಣ್ಣೆ. ಒಂಟಿ ಹೆಣ್ಣು ಸಿಕ್ಕಿದ್ದಾರಂತ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಿನ್ನ ಡೈಲಾಗ್ ಏನೇ ಅಂತ ನನ್ನ ಮುಂದೆ ತೋರಿಸ್ಬೇಡ. ಮೊದಲು ಇವಳು ಯಾರು, ಎಲ್ಲಿಂದ ಬಂದೆಂದು ತಿಳಿದುಕೊಂಡು ಮಾತನಾಡು. ನೀನಾರು? ರಾಮಾಯಣದಲ್ಲಿ ರಾವಣ ಹೊತ್ತೊಯ್ದ ಶ್ರೀರಾಮಚಂದ್ರನ ಸತಿ ಸೀತೆಯ ಇಲ್ಲ. ಮಹಾಭಾರತದಲ್ಲಿ ದುಶ್ಯಾಸನ ಶೀಲ ಸೆಳೆಯುವಾಗ ಶ್ರೀಕೃಷ್ಣ ಬಂದು ಕಾಪಾಡಿದನಲ್ಲ ಪಂಚ ಪಾಂಡವರ ಸತಿ ದ್ರೌಪದಿಯ. ಹೆಣ್ಣಾದರೂ ಚಿಂತೆಯಿಲ್ಲ. ಈ ನಿನ್ನ ಖಂಡನೆಯ ಧೈರ್ಯದಿಂದ ಈ ರಾಷ್ಟ್ರವನ್ನೇ ಆಳಿದ ಇಂದ್ರಾಧಿನ ಹಾಕಲೇ ಎಂತೆಂತ ಸಾಧು ಸತ್ಪುರುಷರು ಸತ್ಯವಂತರು ದೇವಾನು ದೇವತೆಗಳು ವೀರರು ಸೂರರು ಸಹ ಇದ್ದಾಗ ಯಾರಿಗೂ ಮರ್ಯಾದೆ ಕೊಟ್ಟಿಲ್ಲ. ಯಕಕ್ಷಿತ ಯಾತಕುಮಾರನ ಹುಚ್ಚು ಹುಡುಗಿ ನೀನು. ನಿನಗೆ ನಾ
ನಾನ್ ಮರ್ಯಾದೆ ಕೊಡಬೇಕು. ಏನಂತೆ? ನನಗೆ ನೀನು ಹುಚ್ಚು ಹುಡುಗಿ ಅಂತ್ಯ? ನನ್ನ ಹೃದಯಕ್ಕೆ ಚುಚ್ಚು ಮಾತುಗಳನ್ನಾಡಿದ ನಿನ್ನನ್ನ ನಾನು ಸುಮ್ಮನೆ ಬಿಡೋದಿಲ್ಲವೋ? ನಿಮ್ಮಂತ ಗಂಡಸರಿಗೆ ಬುದ್ಧಿ ಕಲಿಸುವ ಹಠ ಮಾಡಿ ಹೆಣ್ಣು ನಾನು. ಹಠ ಮಾಡಿ ನೀನು ಹಠ ಮಾಡಿ ಆದ್ರೇನು ಹೆಮ್ಮಾರಿ ಆದ್ರೇನು? ನೋಡು, ನೀನೊಂದು ಹೆಣ್ಣು, ನಾನು ಗಂಡು. ಸುಮ್ಮನೆ ನನ್ನ ಸುಟ್ಟು ನೆತ್ತಿಗೆಪ್ಪಿಸಿ ಈ ನಿನ್ನ ಬಾಳು ಸುಟ್ಟುಕೊಳ್ಳದೆ ಮನೆ ಸೇರು ಸುರಕ್ಷಿತ. ಹೊಚ್ಚಲ ಬಾಯ್ನ ನನ್ನ ಬಾಡಿಗೆನ ಬೆಂಕಿ ಹಾಕಿ ಒಂದಾಗಿ ನೀನಂತ ಒಂದೇ ಒಂದು ಶಬ್ದದಿಂದ ನನ್ನ ನೆತ್ತರುವೆ ಖಂಡ ಖಂಡನೆ ಕುದಿಯುತ್ತದೆ. ಕಾಮದೋಹಕ್ಕೆ ಬಂದ ಕಾಮಿನಿಯ ಕಾಮದೋಹವನ್ನು ನಿಂದಿಸು ಕಳಿಸಲು ನಿಂತು ಮಾತಾಡೋ ದುರಾತ್ಮ. ಸರಿ, ಹತ್ರ ಬಂದಿದ್ದೆ ಆದ್ರೆ ಪರಿಣಾಮ ನೆಟ್ಟಗಾಗಿಲ್ಲ. ನೀನಂದ ಒಂದೇ ಒಂದು ಶಬ್ದದಿಂದ ನನ್ನ ನೆತ್ತರವೆ ಕದ ಕದನೆ ಕುದಿಯುತ್ತದೆ. ಕಾಮದಾಹಕ್ಕೆ ಬಂದ ಕಾಮಿನಿಯ ಕಾಮದಾಹವನ್ನು ಹಿಂಗಿಸು ಕಳಿಸಲು ಅದಕ್ಕೋಸ್ಕರ ಬಾ ಬೇಗ. ಏನಂತೆ? ನೀನು ನನ್ನನ್ನ ಕಾಮಿನಿ ಅಂತೇನೋ? ನಾನು ಕಾಮಿನಿ ಅಲ್ವೋ? ಕಾಮದ ನೆತ್ತನ್ನು ಏರಿಸಿಕೊಂಡು ನೀನ್ ಮಾತ್ರ ಓಡಿ ಬಂದ ಹೆಣ್ಣು ಅಂತ ತಿಳಿದುಕೊಂಡಿದ್ದೀಯ. ಇವಳು ಕಾಮಿನಿ ಅಲ್ಲ. ಕಾಮ ತುಂಬಿದ ನಿಮ್ಮಂತ ಗಂಡಸರನ್ನ ನನ್ನ ಮೆಟ್ಟಿಲಿಂದ ಹೊಡೆದು ಬುದ್ಧಿ ಕಲಿಸುವ ಹಠ ಮಾಡಿ ಹೆಣ್ಣು ನಾನು. ಮೆಟ್ಟಿಲಿಂದ ಹೊಡೆಯುವಷ್ಟು ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೂ ನಾವಾಡುವ ಈ ಜಗತ್ತಿನ ಪಯಣದಲ್ಲಿ ಪ್ರತಿದಿನ ನಿನ್ನಂತ ಸಾವಿರಾರು ಸುಂದರ ಸೂಳೆಯರು ನನ್ನ ಮುಂದೆ ಭೇಟಿಯಾಗಿ ಹೋಗುತ್ತಾರೆ. ಇದೇ ಮಾತನ್ನು ಅವರು ಹೇಳ್ತಾರೆ. ಮೈತ್ರಿ, ನಾನು ಯಾವಾಗಲೂ ಕಾಮುಕನಾಗಬೇಕೆಂಬ ಆಸೆಯನ್ನೇ ಹೊಂದಿರಲಿಲ್ಲ. ಇನ್ನು ಕಾಮುಕನಾಗಬೇಕೆಂಬ ಬಲವಾದ ನಿರ್ಧಾರಕ್ಕೆ ಬರಲು ನೀನೇ ಕಾಣವಾದೆ. ಹಾ ಬೇಗ. ಸೂರ್ಯ ಸೂರ್ಯ ಸೂರ್ಯ, ಸ್ವಲ್ಪ ತಾಳ್ಮೆ ತಂದು ಯಾಕೆ ಸುಮ್ಮನೆ ಎಕ್ಸೈಟ್ ಆಗ್ತಾ ಇದೆಯಾ? ಕಾಮನ ಬಿಲ್ಲು ಸುಂದರವಾಗಿ ಕಾಣುತ್ತೆ ಅಂತ ಅದನ್ನ ಮುಟ್ಲಿಕ್ಕೆ ಹೋದ್ರೆ ಅದು ನಿನ್ನ ಕೈಗೆ ಸಿಗಲ್ಲ ಮರಿ. ಸುಮ್ಮನೆ ದಾರಿ ಬಿಡ, ಹೋಗ್ತೀನಿ. ಮೈತ್ರ ಮೈತ್ರ ಮೈತ್ರ. ಚಿನ್ನ, ಈ ಸೂರ್ಯ ಮನಸ್ಸು ಮಾಡಿದರೆ ಕಾಮನ ಬಿಲ್ ಅಷ್ಟೇ ಅಲ್ಲದ ಕಡೆ. ಆಕಾಶದಲ್ಲಿನ ನಕ್ಷತ್ರ ನವತಾರ ಪುಂಜಿಗಳೇ ನಾನಿದ್ದನಿಗೆ ಬಂದ ವ್ಯಕ್ತಿಯಾಗಿ ಹೋಗುತ್ತದೆ. ಅಂದಾಗ ಸರ್ವ ಸುಂದರರಿಗೆ ಇರಬೇಕಾದ ಸೌಂದರ್ಯವನ್ನು ನಿನ್ನೊಬ್ಬಳಲ್ಲಿಟ್ಟು ನನ್ನಲ್ಲಿಗೆ ಕಳಿಸಿದ್ದಾನೆ ಆ ಸೃಷ್ಟಿಕರ್ತ ಬ್ರಹ್ಮ. ಅಂದಾಗ ಇಂಥ ಸಡಗರದ ಸೌಂದರ್ಯದ ಬುದ್ಧಿಯನ್ನೇ ಹೊತ್ತು ತಂದ ನಿನ್ನಂತ ರೂಪಸಿಯನ್ನು ನಾನು ಹಾಗೆ ಬಿಡಲೆ. ಇಂದು ಈ ಭೂಮಿಯೇ ಬಾಯಿ, ಈ ಭೂಮಿ ಬಿಳಿದದು, ಈ ಸ್ವಾಮಿ ಮಾತ್ರ ನಿನ್ನ ಕೈ ಬಿಡಲಾರ. ಇದೇನ್ ಮಾಡ್ತಿದ್ಯೋ ನೀನು? ಅಯ್ಯೋ ದೇವ್ರೆ, ಇವತ್ತು ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಏನು? ಬೆಳಗಿಂದ ಬರೀ ಇಂಥ ಅನಾಹುತಗಳೇ ಆಗ್ತಿದ್ದಾವೆ. ಏನ್ ಮಾಡ್ಲಿ? ಇವನಿಂದ ಹೇಗಾದ್ರೂ ಮಾಡಿ ನಾನು ತಪ್ಪಿಸ್ಕೊಂಡು ಹೋಗ್ಲೇಬೇಕಲ್ಲ. ನೋಡಿ, ಇದುವರೆಗೂ ನಾನು ಮಾತಾಡಿದ್ದು ಸರ್ವತೋ ತಪ್ಪಾಯ್ತು. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ಬಿಟ್ಬಿಡಿ ನನ್ನನ್ನ. ಕ್ಷಮೆ? ನಿನ್ನಂತ ಕಾಮಿನಿಯರಿಗೆ ಕ್ಷಮೆ? ನೋಡಿ, ದಯವಿಟ್ಟು ನನ್ನನ್ನು ಏನು ಮಾಡ್ಬಿಡಿ. ಅಣ್ಣಯ್ಯ, ದಯವಿಟ್ಟು ಬಿಟ್ಬಿಡ ನನ್ನನ್ನ. ತಂಗವ್ವ ತಂಗವ್ವ ತಂಗವ್ವ, ನೀನು ಅಣ್ಣ. ನಿನ್ನಂತ ಹೊರಗಿಣಿಯರೆಲ್ಲರೂ ಅಣ್ಣ ಎನ್ನುತ್ತಾ ಹೋಗಿ ಈ ಸಮಾಜವೇ ಮಣ್ಣಾಗಬೇಕಾಗುತ್ತೋ. ಅಣ್ಣ ಅಂದ್ರೂ ತಪ್ಪಿಲ್ಲ, ಅಪ್ಪ ಅಂದ್ರೂ ತಪ್ಪಿಲ್ಲ. ಈ ನನ್ನ ಮನಸ್ಸು ಸಂತೃಪ್ತಿ ಹೊಂದುವವರೆಗೂ ಏನ್ ಬೇಕಾದ್ರೂ ಅನ್ನು
ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನೀನಾಗಿಯೇ ಒಲಿದು ಬಾ. ಇಲ್ಲಾಂದ್ರೆ ನೀನು ಏನ್ ಮಾಡ್ಲಿಕ್ಕೂ ಹೆಸವನಲ್ಲ. ದಯವಿಟ್ಟು ಇದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳು, ನಾ ಖಂಡಿತ ಮಾಡ್ತೀನಿ. ವಾ, ಎಂತ ವಿಚಿತ್ರ ಮಾತಾಡ್ತೀಯ. ಆಗ್ಲಿ, ನಿನಗೆ ಹಾಡಕ್ ಬರ್ತಾ ಇಲ್ಲ ಕುಣಿಯೋಕ್ ಬರ್ತಾ? ಹಾಡಕ್ಕೂ ಬರಲ್ಲ. ಸುಳ್ಳು ಹೇಳಿದೆ ನಿನ್ನ ಜೀವಂತ ಸೀಳಿ ಬಿಡುತ್ತೇನೆ. ಯಾಕೆ? ಕೂಲ್ ಕೂಲ್. ನನಗೆ ಹಾಡಕ್ಕೂ ಬರುತ್ತೆ, ಕುಣಿಯಕ್ಕೂ ಬರುತ್ತೆ. ಬರ್ಲಿಲ್ಲ ಅಂದ್ರೆ ನಿನಗೋಸ್ಕರ ಬರೆಸ್ಕೊಳ್ತೀನಿ, ಆಯ್ತಾ?
ಪಾಪದ ಹೆಣ್ಣಿನ ಮೈ ಮುಟ್ಟುವ ಮೂರ್ಖ ನಾನಲ್ಲ. ನಿನ್ನಂತ ಪಾಪದ ಹೆಣ್ಣಿನ ಜೊತೆ ಹಾಡಬೇಕು, ಕುಣಿಬೇಕು, ನಡಿಬೇಕು ಎನ್ನುವ ಅಭ್ಯಾಸವೂ ನನಗಿಲ್ಲ. ಏ ಚಿನ್ನ, ನಿನ್ ಮುಂದೆ ಹೀರೋ ಆಗೋಕೆ ಪ್ರಯತ್ನ ಪಟ್ಟೆ ಅಂತ ತಿಳಿಬೇಡ. ಇದನ್ನೆಲ್ಲ ಓಲ್ಡ್ ಸ್ಟೈಲ್ನಲ್ಲಿ ಮಾಡಿ ಮುಗಿಸಿಬಿಟ್ಟಿದ್ದೇನೆ. ಈ ಸೂರ್ಯನ ನಯ ಸ್ಟೈಲೇ ಬೇರೆ. ಬೇಗ ಹೋಗಿ ಮನೆ ಸೇರು, ಬರುತ್ತೇನೆ. ಹೋಗು ಸೂರ್ಯ, ಹೋಗು. ಇವತ್ತು ನೀ ನನಗೆ ಮಾಡಿದ ಅವಮಾನವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಒಂದಲ್ಲ ಒಂದು ದಿನ ನೀನು